ಹಾಯ್ ಹಲೋ ನಮಸ್ಕಾರ. RBI's ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಆತ್ಮೀಯ ಸ್ವಾಗತ ಸುಸ್ವಾಗತ. ಎಂತ ಮ್ಯಾಚ್! ಓ ಮೈ ಗಾಡ್, ಫೈನಲಿ ಗೆದ್ದಾಯ್ತು. ಪಾಕಿಸ್ತಾನವನ್ನ ಬಗ್ಗು ಬಡಿದಾಯ್ತು. ಇವಾಗ್ಲೂ ಕೂಡ ಹಿಂಗ್ ಆಗ್ತಾ ಇದೆ ಅಂದ್ರೆ ಫೀಲು ಗೆಲ್ತಾರಾ ಇಲ್ವಾ. ಓ ಮೈ ಗಾಡ್, ಅದ್ ಯಾನ್ ಗುರು ಕರ್ಮ. ಇಡೀ ಇಡೀ ಒಂದ್ ಸಿರೀಸ್ ಸಖತ್ತಾಗಾಡಿರೋ ನಮ್ಮ ಅಭಿಷೇಕ್ ಶರ್ಮಾ ಕೈ ಕೊಟ್ಬಿಟ್ಟ ಇವತ್ತು. ಅದಾದ ನಂತರ ಗಿಲ್ಲಾದ್ರೂ ಆಡ್ತಾರೆ ಅಂತ ಅನ್ಕೊಂಡ್ವಿ, ಗಿಲ್ಲು ಔಟು. ಅದಾದ ನಂತರ ನಮ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಫೈನಲ್ ಅಲ್ಲೂ ಫ್ಲಾಪ್. ಏನ್ ಕರ್ಮ ಗುರು, 3 ಜನ ಔಟ್ಸ್ಟ್ಯಾಂಡಿಂಗ್ ಬ್ಯಾಟ್ಸ್ಮನ್ಸು ಔಟ್ ಆಗೋಗ್ಬಿಡ್ತಾರೆ, ಅದು ಕೂಡ ಪವರ್ ಪ್ಲೇನಲ್ಲೇ. ಏನ್ ಗುರು ಇದು, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸೇ ಔಟ್ ಆಗೋಗ್ಬಿಟ್ರಲ್ಲ ಅಂತ ಹೇಳಿ ನಮಗೆಲ್ಲ ಚಿಂತೆ. ಗೆಲ್ತಾರಾ ಇಲ್ವಾ? ಒಂದಂತೂ ಕನ್ಫರ್ಮ್, ಏನಾದ್ರೂ ತಿಲಕ್ ವರ್ಮಾ ಸಂಜು ಸ್ಯಾಮ್ಸನ್ ಆಡಿಲ್ಲ ಅಂತ ಅಂದ್ರೆ ಸೋಲು ಕಟ್ಟಿಟ್ಟು ಬುತ್ತಿ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿತ್ತು. ಹಂಗೆ ಆಗ್ತಾ ಇತ್ತು. ಅದಾದ ನಂತರ ನಮ್ ತಿಲಕ್ ವರ್ಮಾ ಸಖತ್ತಾಗಿ ಆಡಿದ್ರು ಇವತ್ತು. ಯಾಕೆ ಅಂತ ಅಂದ್ರೆ ಅಂತ ಬಿಗ್ ಮ್ಯಾಚ್ ಜೊತೆಗೆ ತಿಲಕ್ ವರ್ಮಾ ಮೊದಲಿನಿಂದಲೂ ಕೂಡ ಯಾವುದೇ ಫಾರ್ಮೆಟ್ ಆಗಿರ್ಲಿ, ಯಾವುದೇ ಒಂದು ಪಾತ್ರ ಆಗಿರ್ಲಿ ಸಖತ್ತಾಗಿ ನಿಭಾಯಿಸಿದ್ದಾರೆ. ನಾನು ಫಸ್ಟ್ ಗಿಂದಾನೇ ಹೇಳ್ಕೊಂಡು ಹೋಗ್ತೀನಿ ತಿಲಕ್ ವರ್ಮಾ ಬಗ್ಗೆ. ತಿಲಕ್ ವರ್ಮಾ ಆಟ ಇದೆಯಲ್ಲ, ಇವತ್ತು ನಮ್ಮ ಇಂಡಿಯಾದ ಮಾನ ಮರ್ಯಾದೆ ಉಳಿಸಿದೆ. ಯಾಕೆ ಅಂತ ಅಂದ್ರೆ ಸೂರ್ಯಕುಮಾರ್ ಯಾದವ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಬಿಗ್ ರೈವಲ್ರಿ ಅಂತ ಕರೆಯಕ್ ಹೋಗ್ಬೇಡಿ ಇಂಡಿಯಾ ಪಾಕಿಸ್ತಾನನ. ಇಂಡಿಯಾ ಎಲ್ಲೋ ಇದೆ, ಪಾಕಿಸ್ತಾನ ತುಂಬಾ ಕೆಳಗೆ ಹೋಗಿದೆ ಅಂತ ಹೇಳಿ ಸೂರ್ಯಕುಮಾರ್ ಯಾದವ್ ಬಹಳ ದೊಡ್ಡ ಮಟ್ಟದಲ್ಲಿ ಮಾತಾಡಿದ್ರು. ಸೊ ಏನಾದ್ರೂ ಇಂಡಿಯಾ ಸೋತ್ ಬಿಟ್ಟಿದ್ರೆ ಅಲ್ಲ, ಇಡೀ ಜಗತ್ತಿನ ಮುಂದೆ, ಕ್ರಿಕೆಟ್ ಜಗತ್ತಿನಲ್ಲೇ ಮಾನ ಮರ್ಯಾದೆ ಹರಾಜಾಗ್ಬಿಡ್ತಾ ಇತ್ತು ಇಂಡಿಯಾದ್ದು. ಸೊ ಹಂಗಾಗಿ ಮ್ಯಾಚ್ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಭಾರತಕ್ಕಿತ್ತು. ಅದಾದ ನಂತರ ಮೊದಲು ಟಾಸ್ ಗೆಲ್ತಾರೆ, ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ನಮ್ ಬ್ಯಾಟಿಂಗ್ ತುಂಬಾ ಸ್ಟ್ರಾಂಗ್ ಇದೆ ಅಂತ. ಅದರಲ್ಲಿ ಇವತ್ತು ಬೇರೆ ನಮ್ ಕರ್ಮಕ್ಕೆ ಹಾರ್ದಿಕ್ ಪಾಂಡ್ಯನೂ ಇಲ್ಲ, ಇಂಜುರಿಯಿಂದ ಹೊರಗಡೆ. ರಿಂಕು ಸಿಂಗ್ ಬಂದಿದ್ರು ಒಳಗಡೆ. ಅದಾದ ನಂತರ 146 ರನ್ 147 ರನ್ ಟಾರ್ಗೆಟ್ ಕೊಡುತ್ತೆ ಪಾಕಿಸ್ತಾನ. ಸಖತ್ತಾಗಿ ಆರಾಮಾಗಿದೆ ಗುರು, ಟಾರ್ಗೆಟ್ ಆರಾಮಾಗಿ ಅಚೀವ್ ಮಾಡ್ಬೋದು ಅಂತ ನಾವೆಲ್ಲ ಅನ್ಕೊಂಡ್ರೆ ದನ್ ಅಂತ ಪವರ್ ಪ್ಲೇನಲ್ಲೇ 3 ವಿಕೆಟ್ ಹೋಗ್ಬಿಡ್ತವೆ. ಅದಾದ ನಂತರ ನೋಡಿದ್ರೆ ತಿಲಕ್ ವರ್ಮಾ ಸಂಜು ಸ್ಯಾಮ್ಸನ್ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ, ಆರಾಮಾಗಿ ಆಡ್ಕೊಳ್ತಾರೆ. ಹೊಡಿಬಡಿನೂ ಇರುತ್ತೆ, ಆರಾಮಾಗೂ ಆಡ್ಕೊಳ್ತಾರೆ. ಸೊ ಅದಾದ ನಂತರ ಸಂಜು ಸ್ಯಾಮ್ಸನ್ ಒಂದು ಬ್ಯಾಡ್ ಶಾಟ್ ಕೈ ಹಾಕಿ ಔಟ್ ಆಗ್ತಾರೆ. ಸೊ ಮತ್ತೆ ಟೆನ್ಷನ್ ಶುರುವಾಗುತ್ತೆ. ಶಿವಮ್ ದುಬೆ ಬರ್ತಾರೆ ಸಂಜು ಸ್ಯಾಮ್ಸನ್ ಜಾಗದಲ್ಲಿ. ಅದಾದ ನಂತರ ಶಿವಮ್ ದುಬೆ ಜೊತೆಗೂಡಿ ಮತ್ತೆ ನಮ್ ತಿಲಕ್ ವರ್ಮಾ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. 50 ಹೊಡಿತಾರೆ. ಫೈನಲಿ 60+ ರನ್ ಬಾರಿಸ್ತಾರೆ, 69 ರನ್ ಬಾರಿಸ್ತಾರೆ ತಿಲಕ್ ವರ್ಮಾ. ಅವರಿಂದ ಭಾರತ ಇವತ್ತು ಗೆದ್ದಿರೋದು. ಜೊತೆಗೆ ಶಿವಮ್ ದುಬೆ ಬಿಗ್ ಹಿಟ್ಟರ್, ಅದರಲ್ಲಿ ಯಾವುದೇ ರೀತಿಯಂತ ಡೌಟ್ ಇಲ್ಲ. ಮಸ್ತಾಗಿ 6 ಕೂಡ ಹೊಡೆದ್ರು. ತಿಲಕ್ ವರ್ಮಾ 6, 4 ಸಖತ್ತಾಗಿ ಆಡಿದ್ರು. ಅದಾದ ನಂತರ ಶಿವಮ್ ದುಬೆ ಔಟ್ ಆದ್ಮೇಲೆ ರಿಂಕು ಸಿಂಗ್ ಲಾಸ್ಟ್ ಬೌಲ್ ಆಡಿ ವಿನ್ನಿಂಗ್ ರನ್ ಹೊಡಿತಾರೆ. ಸೊ ಮಸ್ತ್ ಆಗಿತ್ತು ಈ ಒಂದು ಮ್ಯಾಚ್, ಎಲ್ರು ಕೂಡ ಎಂಜಾಯ್ ಮಾಡಿದ್ರು. ಒನ್ ಸೈಡ್ ಆಗಿದ್ರೆ, ಅಂದ್ರೆ ಕ್ರಿಕೆಟ್ ಅಂದ್ರೆ ಹಿಂಗೆಲ್ಲ ಇರಬೇಕು, ಒನ್ ಸೈಡ್ ಆಗಿದ್ರೆ ಮ್ಯಾಚ್ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಅದ್ರಲ್ಲೂ ಏಷ್ಯಾ ಕಪ್ ಫೈನಲ್ ಅಂತ ಅಂದ್ರೆ ಇಷ್ಟು ದೊಡ್ಡ ಮಟ್ಟದ ಒಂದು ಫೈಟ್ ಇರ್ಲಿಲ್ಲ ಅಂತ ಅಂದ್ರೆ ನಿಜಕ್ಕೂ ಅದು ನೋಡೋದಕ್ಕೆ ಬೋರ್ ಆಗ್ತಾ ಇತ್ತು. ಸಖತ್ ಎಕ್ಸೈಟ್ಮೆಂಟ್ ಇತ್ತು, ಸಖತ್ ಒಂಥರ ಖುಷಿ ಆಗಿತ್ತು ಇವತ್ತಿನ ಮ್ಯಾಚು. ಸಖತ್ ಎಲ್ರು ಕೂಡ ತುದಿಗಾಲಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಸೊ ಮಸ್ತಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಅದರಲ್ಲೂ ಇವತ್ತಿನ ಗೆಲುವಿನ ರೂವಾರಿ ಅಂತ ಅಂದ್ರೆ ಅದು ನಮ್ಮ ತಿಲಕ್ ವರ್ಮಾ ಯಾವತ್ತೂ ಕೂಡ T20 ಸ್ಪೆಷಲಿಸ್ಟ್, ಜೊತೆಗೆ ನಮ್ಮ ಒನ್ ಡೇ ಸ್ಪೆಷಲಿಸ್ಟ್ ಕೂಡ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲಾ ಫಾರ್ಮ್ಯಾಟ್ ಆಟಗಾರ ಆಗುವ ಎಲ್ಲ ಲಕ್ಷಣಗಳು ಕೂಡ ತಿಲಕ್ ವರ್ಮಾ ಇದೆ. ಸೊ ಭಾರತ ತಂಡಕ್ಕೆ ಇವತ್ತು ತಿಲಕ ಇಟ್ಟಿದ್ದು ನಮ್ಮ ವರ್ಮಾ, ಅಂದ್ರೆ ತಿಲಕ್ ವರ್ಮಾ. ಸೊ ಯಾವತ್ತೂ ಕೂಡ ದಿ ಬೆಸ್ಟ್. ನಮಗೆಲ್ಲ ಖುಷಿ ಆಗ್ತಿದೆ. ನೀವು ಈ ಮ್ಯಾಚ್ ನ ನೋಡಿರ್ತೀರಾ, ಹೇಗೆ ಅನಿಸ್ತು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.